ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಅಂಜಲಿ ಯೂಟ್ಯೂಬ್ ಚಾನಲ್. ಸೊ ಇವಾಗ ಕ್ವಶನ್ ಬಂದು ಫಸ್ಟು, ನಿನ್ನೆ ಕರ್ನಾಟಕ ಬಜೆಟು ನಾವು ಡಿಸ್ಕಷನ್ ಮಾಡಿದ್ದೀರಿ. ಯಾರು ಆ ವಿಡಿಯೋ ನೋಡಿಲ್ಲ, ಇದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಸೊ ಹೋಗಿ ನೋಡಿ. ಸೊ ಅದಕ್ಕೆ ಸಂಬಂಧಿಸಿದಂಗೆ ಇಂಪಾರ್ಟೆಂಟ್ MCQ ಕ್ವಶನ್ಸು, ಏನು ಕ್ವಶನ್ಸ್ ರೈಸ್ ಆಗ್ಬೋದು ಅನ್ನೋದನ್ನು ನಾವು ಇವಾಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಬಂದು 2026-27ನೇ ಸಾಲಿನ ಕರ್ನಾಟಕ ಬಜೆಟ್ನ ಒಟ್ಟು ಗಾತ್ರ ಎಷ್ಟು ಅಂತ. ಸೊ ನಿನ್ನೆ ನಾವು ಎಕ್ಸ್ಪ್ಲೇನ್ ಮಾಡ್ದಂಗೆ ಎಷ್ಟು ಬಜೆಟ್ನ ಗಾತ್ರ ಅಂತಂದರೆ ಸಿ ಆಗಿರುತ್ತೆ 4.48 crores ಆಗಿರುತ್ತೆ. ಸೊ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾರ್ಚ್ 6, 2026ರಂದು ಮಂಡಿಸಿದ ಬಜೆಟನ್ನು ಒಟ್ಟು 4,48,004 ಕೋಟಿ ರೂಪಾಯಿಗಳಷ್ಟು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಇದು 2025-26ಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಹೆಚ್ಚಾಗಿದೆ ಅಂತಂದರೆ 13.3%ರಷ್ಟು ಹೆಚ್ಚಾಗಿದೆ. ಸೊ ಮೇ ಬಿ ಇದು ಕ್ವಶನ್ಸ್ ರೈಸ್ ಆಗ್ಬೋದು, ಇಂಪಾರ್ಟೆಂಟು. ನಾವು ಇದಕ್ಕೆ ಕಂಪೇರ್ ಮಾಡಿದ್ರೆ ಕರ್ನಾಟಕ ಬಜೆಟ್ಗೆ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರ್ಗೆ ನಮ್ಮದು ಎಷ್ಟು ಪರ್ಸೆಂಟೇಜ್ ಬಜೆಟು ಹೆಚ್ಚಳ ಆಗಿದೆ ಅಂತಂದರೆ 13.3%ರಷ್ಟು ಹೆಚ್ಚಾಗಿದೆ. ನೆಕ್ಸ್ಟ್ ಕ್ವಶನ್ ಬಂದು 2026-27ನೇ ಸಾಲಿನ ಬಜೆಟನ್ನು ಯಾರು ಮಂಡಿಸಿದರು? ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇ ಈ ಸತಿ ಬಜೆಟನ್ನು ಯಾರು ಮಂಡನೆ ಮಾಡಿದ್ದು ಅಂತಂದರೆ ಸಿದ್ದರಾಮಯ್ಯ ಅವರಾಗಿರ್ತಾರೆ. ಆಪ್ಷನ್ ಡಿ, ಸಿದ್ದರಾಮಯ್ಯ ಅವರು. ಸೊ ಅವ್ರದ್ದು ಎಷ್ಟನೇ ಇದು ಬಜೆಟ್ ಅಂತಂದರೆ 17ನೇ ಬಜೆಟ್ ಆಗಿರುತ್ತೆ. ಇದು ಯಾವ ಒಂದು ಸಚಿವಾಲಯದ ಅಂಡರಲ್ಲಿ ಬರುತ್ತೆ ಅಂದರೆ ಹಣಕಾಸಿನ ಸಚಿವಾಲಯದ ಅಂಡರಲ್ಲಿ ಬರುತ್ತೆ. ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿರೋದ್ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಫಸ್ಟ್ ಪ್ಲೇಸಲ್ಲಿದ್ದಾರೆ. ಇನ್ನು ಇವಾಗ ಸೆಕೆಂಡ್ ಪ್ಲೇಸಲ್ಲಿರೋವಂಥದ್ದು ಸಿದ್ದರಾಮಯ್ಯ ಅವರು. ಇವರು 18 ಬಾರಿ ಮಂಡನೆ ಮಾಡಿದರೆ ಇವರು ಇವಾಗ 17ನೇ ಬಾರಿ ಮಂಡನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಇನ್ನೂ ಅಧಿಕಾರದಲ್ಲಿ ಇನ್ನೂ 2 years ಇರ್ತಾರೆ. ಸೊ ಇವರು ಒಂದು ರಾಮಕೃಷ್ಣ ಹೆಗಡೆ ಅವ್ರು ಏನಿರ್ತಾರೆ ಅವ್ರದ್ಕಿಂತನೂ ಬಜೆಟನ್ನು ಸಬ್ಮಿಟ್ ಮಾಡ್ತಾರೆ. ಹಂಗಾಗಿ ಇವಾಗ ಬಂದು ಸಿದ್ದರಾಮಯ್ಯ ಅವರು ಎಷ್ಟನೇ ಬಜೆಟ್ ಅಂತಂದರೆ 17ನೇ ಬಜೆಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗೋಣ. ನೆಕ್ಸ್ಟ್ ಕ್ವಶನ್ ಹೋಗೋದಾದರೆ ನೆಕ್ಸ್ಟ್ 3ನೇ ಕ್ವಶನ್ ಬಂದು ಕರ್ನಾಟಕ ಸರ್ಕಾರ. ಸೊ ಇಂಪಾರ್ಟೆಂಟಾಗಿ ಈ ಬಜೆಟಲ್ಲಿ ತುಂಬ ಒಂದು ಡಿಸ್ಕಷನ್ ಆಗಿರೋ ಮ್ಯಾಟರ್ ಯಾವುದು ಅಂತಂದರೆ ಮಕ್ಕಳಿಗೆ ಮೊಬೈಲನ್ನು ನಿಷೇಧ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. ಎಷ್ಟು ವರ್ಷದ ಒಳಗಿನ ಮಕ್ಕಳಿಗೆ ಅಂತಂದರೆ 16 ವರ್ಷದ ಮಕ್ಕಳು ಯಾರ್ಯಾರು ಇರ್ತಾರಲ್ಲ, ಸೊ ಅವ್ರನ್ನ ಮೊಬೈಲನ್ನು ನಿರ್ಬಂಧಿಸಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಮೊನ್ನೆ ಬಜೆಟಲ್ಲಿ ಹೇಳಿದ್ದಾರೆ. ಸೊ ಇದು ಯಾವುದು ಉದ್ದೇಶಿಸಿ ಈ ಒಂದು ಇದನ್ನು ಘೋಷಣೆ ಮಾಡಿದ್ದಾರೆ ಅಂತಂದರೆ, ಸೊ ಕೇಳ್ಬೋದು, ಶಾಲಾ ಮೊಬೈಲ್ ತರುವುದಕ್ಕೆ ನಿಷೇಧ ಮಾಡಿದ್ದಾರಾ, ಇಲ್ಲ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವ ಬಗ್ಗೆ ನಿಷೇಧ ಮಾಡಿದ್ದಾರೆ, ಇಲ್ಲ ಸೋಷಿಯಲ್ ಮೀಡಿಯಾ ಬಗ್ಗೆ ನಿಷೇಧ ಮಾಡಿದ್ದಾರಾ, ಇಲ್ಲ ಸೈಬರ್ ಕೆಫೆ ಹೋಗುವುದರ ಬಗ್ಗೆ ನಿಷೇಧ ಮಾಡಿದ್ದಾರಾ ಅಂತ ಕೇಳೋದಾದರೆ, ಸೊ ಆಪ್ಷನ್ ಸಿ ಆಗಿರುತ್ತೆ, ಸಾಮಾಜಿಕ ಜಾಲತಾಣ ಬಳಕೆ ನಿಷೇಧ. ಅಂದರೆ ಸೋಷಿಯಲ್ ಮೀಡಿಯಾವನ್ನು ಇತ್ತೀಚಿನ ಮಕ್ಕಳು ತುಂಬ ಯೂಸ್ ಮಾಡ್ತಿದ್ದಾರೆ. ಸೊ ಅದರಿಂದ ಅವ್ರಿಗೆ ಖಿನ್ನತೆಗೊಳಗಾಗ್ಬೋದು, ಇಲ್ಲಾಂತಂದರೆ ಪ್ರಾಬ್ಲಮ್ಸ್ ಆಗ್ಬೋದು, ಓದೋದ್ರ ಕಡೆ ಅಷ್ಟು ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮ ರಾಜ್ಯದ CM ಬಂದು ಸಿದ್ದರಾಮಯ್ಯ ಅವರು ಈ ಒಂದು ನಿರ್ಣಯಕವನ್ನು ತಗೊಂಡಿದ್ದಾರೆ. ಸೈಬರ್ ಧಕ್ಕೆಗಳಿಂದ ಮತ್ತು ಮಾದಕ ದ್ರವ್ಯಗಳಿಂದ ರಕ್ಷಿಸುವ ನಿಟ್ಟಿನಲ್ಲಿ 16 ವರ್ಷದ ಮಕ್ಕಳು ಸಾಮಾಜಿಕ ಜಾಲತಾಣಗಳನ್ನು ಬಳಸುವಂತಿಲ್ಲ. ಸೊ ಕ್ವಶನಲ್ಲಿ ಇನ್ ಕೇಸ್ ಕೇಳ್ಬೋದು, 18 ವರ್ಷದ ಕೆಳಗಿನ ಮಕ್ಕಳ, ಇಲ್ಲ ಕ್ವಶನ್ಸ್ ರೈಸ್ ಮಾಡಬೇಕಂದ್ರೆ 18 ವರ್ಷದ ಕೆಳಗಿನ ಮಕ್ಕಳು ಅಂತ ಮಾಡ್ಬೋದು, ಬಟ್ ಅಲ್ಲ, 16 ವರ್ಷದ ಮಕ್ಕಳು. ಅದ್ರ ಕೆಳಗಡೆ ಇರುವಂಥವ್ರು ಸಾಮಾಜಿಕ ಒಂದು ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡೋ ಹಾಗಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್, ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಜಾಲವನ್ನು ಎಷ್ಟು ಕಿಲೋಮೀಟರನ್ನು ವಿಸ್ತರಿಸಲು ನಿರ್ಧರಿಸಲಾಗಿದೆ ಅಂತಂದರೆ 41 ಕಿಲೋಮೀಟರ್ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ನಗರದ ಸಾರಿಗೆ ವ್ಯವಸ್ಥೆಯನ್ನು ಸುಧಾರಿಸೋದಕ್ಕೋಸ್ಕರ ಮತ್ತು ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಮೆಟ್ರೋ ಜಾಲವನ್ನು 14 ಕಿಲೋಮೀಟರನ್ನು ವಿಸ್ತರಿಸಲು ಬಜೆಟಲ್ಲಿ ಅನುಮೋದನೆ ಮಾಡಲಾಗಿದೆ. ಇದಕ್ಕೆ ಬಜೆಟಲ್ಲಿ ಎಷ್ಟು ಕಿಲೋಮೀಟರ್ವರೆಗೆ ವಿಸ್ತರಿಸಲಾಗಿದೆ ಅಂತಂದರೆ 41 ಕಿಲೋಮೀಟರ್ವರೆಗೆ ವಿಸ್ತರಿಸಲಾಗಿದೆ ಅಂತ ಆನ್ಸರ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಶಾಲಾ ಶಿಕ್ಷಣ ಕ್ಷೇತ್ರದಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿ ಉನ್ನತೀಕರಿಸಲು ಘೋಷಿಸಲಾಗಿದೆ ಈ ಸತಿ ಬಜೆಟಲ್ಲಿ ಅಂತಂದರೆ
184, 500, 800 ಇಲ್ಲ 1000ನ ಎಷ್ಟು ಶಾಲೆಗಳು ಅಂತಂದರೆ ಸಿ ಆಗಿರುತ್ತೆ 800 ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿ ಉನ್ನತೀಕರಿಸಲು ಘೋಷಿಸಲಾಗಿದೆ. ಏನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದಾದರೆ ಈ ಸರಿ ಅತಿ ಹೆಚ್ಚು ಬಜೆಟನ್ನು ಕೊಟ್ಟಿರುವಂಥದ್ದು ಯಾವ ಒಂದು ಇಲಾಖೆಗೆ ಅಂತಂದರೆ ಶಿಕ್ಷಣ ಇಲಾಖೆಗೆ ಆಗಿರುತ್ತೆ. ಶಿಕ್ಷಣ ಇಲಾಖೆಗೆ ಅತಿ ಹೆಚ್ಚು ಈ ಸತಿ ಬಜೆಟನ್ನು ಕೊಟ್ಟಿದ್ದಾರೆ. ಇನ್ನು ಇದರ ಒಂದು ಘೋಷಣೆ ಏನು ಅಂತಂದರೆ ಉತ್ತಮ ಕಲಿಕೆ ಮತ್ತು ಉಜ್ವಲ ಭವಿಷ್ಯ ಎಂಬ ಘೋಷಣೆ ಅಡಿಯಲ್ಲಿ 800 ಸರ್ಕಾರಿ ಶಾಲೆಗಳು ಪಬ್ಲಿಕ್ ಸ್ಕೂಲ್ ಆಗಿ ಅಭಿವೃದ್ಧಿಗೊಳಿಸೋದಕ್ಕೋಸ್ಕರ ಈ ವರ್ಷ 33,900 ಕೋಟಿಗಳಷ್ಟು ವೆಚ್ಚ ಮಾಡಲಾಗುವುದು ಅಂತ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಿದ್ದಾರೆ ಕರ್ನಾಟಕ ಬಜೆಟಲ್ಲಿ. ನೆಕ್ಸ್ಟ್ ಕ್ವಶನ್, 2026-27ನೇ ಸಾಲಿನಲ್ಲಿ ಶಿಕ್ಷಣ ಇಲಾಖೆ ಎಷ್ಟು ಶಿಕ್ಷಕರ ಹುದ್ದೆಯನ್ನು ಭರ್ತಿ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಅಂತಂದರೆ 15,000 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮೊನ್ನೆ ಡಿಸ್ಕಷನ್ ಮೊನ್ನೆ ಹೇಳ್ದಂಗೆ PC ಐ ಥಿಂಕ್ 8,000 ಮಾಡ್ತೀರಿ ಅಂತ ಹೇಳಿದ್ದಾರೆ. ಆಮೇಲೆ ಒಂದಷ್ಟು ಪ್ರೊಟೆಸ್ಟ್ ಎಲ್ಲ ಆದಮೇಲೆ ಈ ವರ್ಷ ನಾವು 53,000ನೋ 54,000ನೋ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನನಗನ್ನಿಸ್ದಂಗೆ ಈ ಮಂತ್ ಎಂಡಿಂಗು ಇಲ್ಲಾಂತಂದರೆ ನೆಕ್ಸ್ಟ್ ಮಂತ್ 15th ಏಪ್ರಿಲ್ 15th ಮೇಲೆ ನೋಟಿಫಿಕೇಷನ್ ಆಗೋ ಚಾನ್ಸಸ್ ತುಂಬ ಇದ್ದಾವೆ. ಸೊ ಚೆನ್ನಾಗಿ ಓದ್ಕೊಳ್ಳಿ ಎಲ್ಲನೂ. ನೆಕ್ಸ್ಟ್ ಈ ಕ್ವಶನ್ಗೆ ಬರೋದಾದರೆ ಶಿಕ್ಷಕರ ಹುದ್ದೆ ಭರ್ತಿ ಮಾಡೋದಕ್ಕೆ ಎಷ್ಟು ಹುದ್ದೆಗಳು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಸತಿ ಬಜೆಟಲ್ಲಿ ಅಂತಂದರೆ 15,000 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ ನೆಕ್ಸ್ಟ್ ಕ್ವಶನ್, ವಿದ್ಯಾರ್ಥಿಗಳ ಕಲಿಕೆಯನ್ನು ಸುಧಾರಿಸಲು ಯಾವ ಸಂಸ್ಥೆಯು ಸಹಯೋಗದೊಂದಿಗೆ ಈ ಸತಿ ವಿದ್ಯಾರ್ಥಿಗಳ ಕಲಿಕೆಗೆ AI ಪವರ್ ಟೂಲ್ ಡಿಜಿಟಲ್ ಟ್ಯುಟೋರಿಯಲ್ ಕ್ಲಾಸಸ್ ಏನಿದೆ ಅದನ್ನು ಪರಿಚಯಿಸಲಾಗಿದೆ. ಅದರ AI ಆಧಾರಿತ ವೈಯಕ್ತಿಕಗೊಳಿಸಲು ಸ್ವಯಂ ಕಲಿಕೆ ಡಿಜಿಟಲ್ ಬೋಧಕ ಪರಿಚಯಿಸಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ AI ಪವರ್ ಡಿಜಿಟಲ್ ಟ್ಯುಟೋರಿಯಲ್ ಆಗಿರುತ್ತೆ. ಸೊ ಯಾವ ಒಂದು ಇದರಲ್ಲಿ ಅಂತಂದರೆ IIT ಧಾರವಾಡ ಆಗಿರುತ್ತೆ. 8ನೇ ತರಗತಿಯಿಂದ 12ನೇ ತರಗತಿಯವರೆಗೂ ಸುಮಾರು 12.28 ಲಕ್ಷ ವಿದ್ಯಾರ್ಥಿಗಳು ಅವರಿಗೆ ಕಲಿಕೆಯ ವೇಗ ಮತ್ತು ಮಟ್ಟವನ್ನು ತಕ್ಕಂತೆ ಕಲಿಸೋದಕ್ಕೆ ಅನುಕೂಲವಾಗುವಂತೆ IIT ಧಾರವಾಡ ಸಹಯೋಗದೊಂದಿಗೆ AI ಆಧಾರಿತ ವೈಯಕ್ತಿಕಗೊಳಿಸೋದಕ್ಕೋಸ್ಕರ ಸ್ವಯಂ ಕಲಿಕಾ ಡಿಜಿಟಲ್ ಟ್ಯುಟೋರಿಯಲನ್ನು ಪರಿಚಯಿಸಲಾಗಿದೆ. ಯಾವ ಒಂದು ಇದರಲ್ಲಿ ಅಂಡರಲ್ಲಿ ಇದನ್ನು ಮಾಡಿರೋದು ಅಂತಂದರೆ AI ಆಧಾರಿತ ಒಂದು ಡಿಜಿಟಲ್ ಬೋಧನೆಯನ್ನು IIT ಬೆಂಗಳೂರು ಅಥವಾ IIT ಧಾರವಾಡ ಅಥವಾ IIT ಮದ್ರಾಸ್ ಅಂತೆಲ್ಲ ಕೇಳಿದ್ರೆ ಸೊ ಅದು IIT ಧಾರವಾಡ ಅಂತ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ ನೆಕ್ಸ್ಟ್ ಕ್ವಶನ್, ವಿದ್ಯಾರ್ಥಿಗಳ ಮಾನಸಿಕ ಒತ್ತಡವನ್ನು ನಿವಾರಣೆಗಾಗಿ ಎಷ್ಟು ಮಾನಸಿಕ ಒತ್ತಡವನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಬ್ಲಾಕ್ ರಿಸೋರ್ಸ್ ಸೆಂಟರ್ಸ್ ಅನ್ನು ನೇಮಕ ಮಾಡಲಾಗಿದೆ. ಎಷ್ಟು ಅಂತಂದರೆ 204 ಕೇಂದ್ರಗಳನ್ನು ನೇಮಕ ಮಾಡಲಾಗಿದೆ. ವಿದ್ಯಾರ್ಥಿಗಳ ಮಾನಸಿಕ ಒತ್ತಡ ಮತ್ತು ಆರೋಗ್ಯ ಸಮಸ್ಯೆಗಳ ಗಂಭೀರವನ್ನು ಪರಿಗಣಿಸಿ ರಾಜ್ಯದಲ್ಲಿ 204 ರಿಸೋರ್ಸ್ ಸೆಂಟರ್ಸ್ಗಳನ್ನು ನಾವು ತೆರಿತೀರಿ ಅಂತ ಹೇಳಿದ್ದಾರೆ. ಎಷ್ಟು ಕೇಂದ್ರಗಳು ಅಂತಂದರೆ 204 ಕೇಂದ್ರಗಳು. ನೆಕ್ಸ್ಟ್ ಕ್ವಶನ್, ಶಕ್ತಿ ಯೋಜನೆ ಗ್ಯಾರಂಟೀಸಲ್ಲಿ 5 ಗ್ಯಾರಂಟೀಸ್ ಇದ್ದಾವೆ. 5 ಗ್ಯಾರಂಟೀಸಲ್ಲಿ ಒಂದು ಗ್ಯಾರಂಟಿ ಶಕ್ತಿ ಯೋಜನೆ ಸಹ ಆಗಿರುತ್ತೆ. ಈ ಶಕ್ತಿ ಯೋಜನೆ 2026-27ನೇ ಸಾಲಿನಲ್ಲಿ ಎಷ್ಟು ಹಣವನ್ನು ಇದಕ್ಕೆ ಬಿಡುಗಡೆ ಮಾಡಿದ್ದಾರೆ ಅಂತಂದರೆ 5,300 ಕೋಟಿಯಷ್ಟು. ಯಾವ ಯೋಜನೆಗೆ ಅಮೌಂಟ್ ಬಿಡುಗಡೆ ಮಾಡಿಲ್ಲ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ನಿನ್ನೆ ನಾನು ಬಜೆಟಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೀನಿ. ಸೊ 4 ಯೋಜನೆಗಳಿಗೆ ಮಾತ್ರ ಈ ಸತಿ ಬಜೆಟಲ್ಲಿ ದುಡ್ಡು ಕೊಟ್ಟಿದ್ದಾರೆ. ಒಂದು ಯೋಜನೆಗೆ ದುಡ್ಡು ಕೊಟ್ಟಿಲ್ಲ. ಆ ಒಂದು ಯೋಜನೆ ಯಾವುದು ಅಂತ ಕಮೆಂಟ್ ಮಾಡಿ. ದೆನ್ ಶಕ್ತಿ ಯೋಜನೆಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತಂದರೆ 5,300 ಕೋಟಿಯಷ್ಟು ದುಡ್ಡನ್ನು ಈ ಒಂದು ಯೋಜನೆಗೆ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಸರ್ಕಾರಿ ಸಾರಿಗೆ ನಿಗಮ ನಾನ್ AC ಬಸ್ಸುಗಳು ಬಿಟ್ಟು ಸೊ ಆ ನಾನ್ AC ಬಸ್ಸುಗಳಲ್ಲಿ ಉಚಿತ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. AC ಬಸ್ಸುಗಳಲ್ಲಿ ಅಲೋ ಇಲ್ಲ. ಇನ್ನೆಲ್ಲ ಬಸ್ಸುಗಳಲ್ಲೂ ಅಲೋ ಇದೆ ವಿತಿನ್ ಕರ್ನಾಟಕ. 2026-27ನೇ ಸಾಲಿನ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರದಿಂದ ವರ್ಗಾವಣೆ ಆದಂತಹ ಅಮೌಂಟ್ ಎಷ್ಟು ಅಂತಂದರೆ
ಎಷ್ಟು ಕೋಟಿಯಷ್ಟು ನಮಗೆ ಕೇಂದ್ರ ಸರ್ಕಾರದಿಂದ ನಮಗೆ ಅಮೌಂಟ್ ವರ್ಗಾವಣೆ ಆಗಿದೆ ಅಂತಂದರೆ 79,050 ಕೋಟಿಯಷ್ಟು ನಮಗೆ ಈ ಸತಿ ಸೆಂಟ್ರಲ್ ಗೌರ್ನಮೆಂಟಿಂದ ನಮಗೆ ವರ್ಗಾವಣೆ ಆಗಿರೋವಂಥದ್ದು. 16ನೇ ಹಣಕಾಸಿನ ಆಯೋಗದ ಶಿಫಾರಸ್ಸಿನ ಪ್ರಕಾರ ಸೊ ಇದು ರೀಸೆಂಟಾಗಿ ಏನು 16ನೇ ಹಣಕಾಸು ಆಯೋಗ ಇದು ಕರೆಂಟ್ ಅಫೇರ್ಸಲ್ಲಿದೆ. ಇದ್ರ ಬಗ್ಗೆ ಕ್ಲಾಸ್ ಬೇಕು ಅಂತಂದರೆ ಸೊ ಕಮೆಂಟ್ ಮಾಡಿ, ಇದ್ರ ಬಗ್ಗೆನೂ ಕ್ಲಾಸ್ ಮಾಡ್ತೀನಿ. ಬಟ್ ಏನು ಅಂತಂದರೆ ತುಂಬ ಇಂಪಾರ್ಟೆಂಟು ಇದು. ಮತ್ತು ಈ ಸತಿ ಕರ್ನಾಟಕದಲ್ಲೂ 5ನೇ ಹಣಕಾಸಿನ ಆಯೋಗವು ಸಹ ರಚನೆಯಾಗಿದೆ. ಇದು ಸೆಂಟ್ರಲ್ ಗೌರ್ನಮೆಂಟ್ದು, ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದಂಗೆ. ಸೊ ಇದೆರಡು ಬಗ್ಗೆ ಕ್ಲಾಸ್ ಬೇಕು ಅಂದರೆ ಸೊ ಕಮೆಂಟ್ ಮಾಡಿ ಹೇಳಿ. ದೆನ್ ಕ್ವಶನ್ಗೆ ಬರೋದಾದರೆ 16ನೇ ಹಣಕಾಸು ಆಯೋಗದ ಶಿಫಾರಸ್ಸಿನ ಪ್ರಕಾರ ಕೇಂದ್ರ ತೆರಿಗೆಗಳಲ್ಲಿ ರಾಜ್ಯದ ಪಾಲು ಎಷ್ಟು ಅಂತಂದರೆ 3.647% ಇರುತ್ತೆ. ಸೊ ಅದನ್ನು ಎಷ್ಟು ರೈಸ್ ಮಾಡಿದ್ದಾರೆ ಅಂದರೆ 4% ಜಾಸ್ತಿ ಮಾಡಿದ್ದಾರೆ. ಇದರಿಂದಾಗಿ ಮುಂದಿನ ಸಾಲಿನಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಸಿಗುವ ವರ್ಗಾವಣೆ ಪ್ರಸ್ತುತ ಸಾಲಿನಲ್ಲಿ 62,933 ಕೋಟಿಯಿಂದಾಗಿ 79,050 ಕೋಟಿಗೆ ತಲುಪುವ ನಿರೀಕ್ಷೆ ಇದೆ ಅಂತ ಹೇಳಿ ಈ ಸತಿ ಬಜೆಟಲ್ಲಿ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ನೆಕ್ಸ್ಟ್ ಕ್ವಶನ್, ಬಜೆಟ್ನ ಪ್ರಕಾರ 2026-27ನೇ ಸಾಲಿನಲ್ಲಿ ಅಬಕಾರಿ ಇಲಾಖೆಯಿಂದ ನಿರೀಕ್ಷಿತ ಆದಾಯ ರೆವಿನ್ಯೂ ಟಾರ್ಗೆಟ್ಸ್ ಎಷ್ಟಿದೆ ಅಂತಂದರೆ 45,000 ಕೋಟಿ ಆಗಿರುತ್ತೆ. ಪ್ರವಾಸೋದ್ಯಮ ಉತ್ತೇಜನ ಮತ್ತು ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಮದ್ಯಪಾನ ವಲಯದಲ್ಲಿ ನಿಯಂತ್ರಣ ಸಡಿಲಿಕೆ ಕ್ರಮಗಳನ್ನು ಸರ್ಕಾರ ಪ್ರಸ್ತಾಪಿಸಿದೆ. ಈ ಹಿನ್ನೆಲೆಯಲ್ಲಿ 2026-27ನೇ ಸಾಲಿನಲ್ಲಿ ಅಬಕಾರಿ ಇಲಾಖೆಯಿಂದ 45,000 ಕೋಟಿ ಆದಾಯ ಸಂಗ್ರಹ ಗುರಿಯನ್ನು ಹೊಂದಲಾಗಿದೆ. ಅಬಕಾರಿ ಇಲಾಖೆಯಿಂದ ಎಷ್ಟು ಆದಾಯ ಬರುತ್ತೆ ಅಂತ ನಿರೀಕ್ಷೆ ಮಾಡಲಾಗಿದೆ ಅಂದರೆ 45,000 ಕೋಟಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನು, ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಕ್ವಶನ್ನು. ಬಜೆಟ್ನ ಪ್ರಕಾರ ಕರ್ನಾಟಕದ ಒಟ್ಟು ಸಾಲ ಬಾಧ್ಯತೆ ಟೋಟಲ್ ಲೈಬಿಲಿಟಿ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟು ಅಂತಂದರೆ GSDP 24.94% ನಮ್ಮ ಒಂದು ಟೋಟಲ್ ಲೈಬಿಲಿಟಿ ಇದೆ. ಬಜೆಟ್ನ ಅಂಕಿಅಂಶಗಳ ಪ್ರಕಾರ ರಾಜ್ಯದ ಸಾಲದ ಹೊಣೆಗಾರಿಕೆ ಟೋಟಲ್ ಲೈಬಿಲಿಟಿ ಎಷ್ಟಿದೆ ಅಂತಂದರೆ 8,24,389 ಕೋಟಿ ಇದೆ. ಸೊ ಇದು ರಾಜ್ಯದ GSDP ಅಂದರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ 24.94 ಅಷ್ಟಿದೆ. ಕರ್ನಾಟಕದ ಹಣಕಾಸು ಜವಾಬ್ದಾರಿ ಕಾಯ್ದೆಯಲ್ಲಿ 25%ಗಿಂತ ಇದು ಸ್ವಲ್ಪವೇ ಕಡಿಮೆ ಆಗಿದೆ. ಸೊ 25% ಅಂತ ಏನು ಕಾಯ್ದೆ ಹಣಕಾಸಿನ ಒಂದು ಕರ್ನಾಟಕದ ಹಣಕಾಸು ಕಾಯ್ದೆ ಅಂತ ಏನಿರುತ್ತೆ ಸೊ ಅದರಲ್ಲಿ 25%ಗಿಂತ ಮೀರು ಹೋಗಂಗಿಲ್ಲ ಲೈಬಿಲಿಟಿ. ಸೊ ಅದಕ್ಕೆ ಹತ್ರ ಇದ್ದೀವಿ ನಾವು ಇವಾಗ. ಎಷ್ಟು ಅಂತಂದರೆ 24.94 ಇದ್ದೀವಿ. ಇನ್ನೊಂದೆಲ್ಲಿ 0.6 ಅಷ್ಟೇ ಕಡಿಮೆ ಇರೋದು ನಾವು. ನೆಕ್ಸ್ಟ್ ಕ್ವಶನ್, ಬೆಂಗಳೂರಿನ ಹೆಬ್ಬಾಳದ ಸಿಲ್ಕ್ ಬೋರ್ಡ್ನಿಂದ ಸುರಂಗ ಮಾರ್ಗವನ್ನು ಮೊದಲ ಹಂತದಲ್ಲಿ ಬಜೆಟ್ನಲ್ಲಿ ಎಷ್ಟು ಅನುದಾನ ನೀಡಿದ್ದಾರೆ ಅಂತಂದರೆ 17,780 ಕೋಟಿ ಆಗಿರುತ್ತೆ. ಬೆಂಗಳೂರಿನ ಸಂಚಾರ ದಟ್ಟಣೆ ಇತ್ತೀಚೆಗೆ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಿದೆ ಮತ್ತು ಕಂಪನೀಸ್ ಜಾಸ್ತಿ ಆಗ್ತಿದೆ. ಎಲ್ಲ ಕಡೆಯಿಂದ ಜನನೂ ಸೊ ಇಲ್ಲೇ ಬರ್ತಿದ್ದಾರೆ. ಸೊ ಈ ಎಲ್ಲ ಪ್ರಾಬ್ಲಮ್ಸಿಂದಾಗಿ ಮೆಟ್ರೋನ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಮಾಡಬೇಕು ಅಥವಾ ಬೇರೆ ಬೇರೆ ಕಡೆಯಿಂದ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ಈ ಸತಿ ಬಜೆಟಲ್ಲಿ ದುಡ್ಡು ಕೊಟ್ಟಿದ್ದಾರೆ. ಅದು ಎಲ್ಲಿಂದ ಅಂದರೆ ಬೆಂಗಳೂರಿನ ಹೆಬ್ಬಾಳದಿಂದ ಈ ಸಿಲ್ಕ್ ಬೋರ್ಡ್ವರೆಗೆ ಮಾಡೋದಕ್ಕೆ ಈ ಸತಿ ಬಜೆಟಲ್ಲಿ 17,780 ಕೋಟಿಯಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್, ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯ ಪುಸ್ತಕವನ್ನು ವಿತರಣೆ ಜೊತೆಯಲ್ಲಿ ವಿದ್ಯಾ ವಿಕಾಸ್ ಯೋಜನೆಯಡಿಯಲ್ಲಿ ಹೊಸದಾಗಿ ಏನನ್ನು ಉಚಿತವಾಗಿ ನೀಡಲಾಗುವುದು ಅಂತಂದರೆ ಪ್ರೀ ಪ್ರೈಮರಿ ವಿದ್ಯಾರ್ಥಿಗಳಿಗೆ ಚಟುವಟಿಕಾ ಪುಸ್ತಕಗಳು ಮತ್ತು ನೈತಿಕ ಶಿಕ್ಷಣ ಪುಸ್ತಕಗಳನ್ನು ವಿದ್ಯಾ ವಿಕಾಸ್ ಒಂದು ಯೋಜನೆಯಡಿಯಲ್ಲಿ ನೀಡಲಾಗುತ್ತಿದೆ. ಈ ಪ್ರೀ ಪ್ರೈಮರಿ ವಿದ್ಯಾರ್ಥಿಗಳಿಗೆ ಚಟುವಟಿಕೆ ಪುಸ್ತಕಗಳು ಆಮೇಲೆ ನೈತಿಕ ಒಂದು ಶಿಕ್ಷಣದ ಪುಸ್ತಕಗಳನ್ನು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಉಚಿತ ಪಠ್ಯಕ್ರಮಗಳ ವಿತರಣೆ ಮುಂದುವರಿಸಲು ಸರ್ಕಾರ 2026-27ನೇ ಬಜೆಟ್ನಲ್ಲಿ ವಿದ್ಯಾ ವಿಕಾಸ್ ಯೋಜನೆಯಡಿಯಲ್ಲಿ ಸೊ ಈ ಸತಿ ಬಜೆಟಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್,
ಕರ್ನಾಟಕದ ಮಾದಕ ದ್ರವ್ಯ ವ್ಯಸನದಿಂದಾಗಿ ಬಳಲುತ್ತಿರುವ 18 ವರ್ಷದೊಳಗಿನ ಮಕ್ಕಳಿಗಾಗಿ ಯಾವ ಸಂಸ್ಥೆ ಸಹಯೋಗದೊಂದಿಗೆ ಡಿ ಅಡಿಕ್ಷನ್ ಮತ್ತು ಪುನರ್ವಸತಿ ಕೇಂದ್ರಗಳನ್ನು ಸ್ಥಾಪಿಸಲಾಗುವುದು ಅಂತ ಹೇಳಿದ್ದಾರೆ ಅಂತಂದರೆ ನಿಮಾನ್ಸ್ ಮತ್ತು ಯುವಕರು ಮತ್ತು ಮಕ್ಕಳಲ್ಲಿ ಮಾದಕ ದ್ರವ್ಯ ಮತ್ತು ವ್ಯಸನವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಬೆಂಗಳೂರಿನ ನಿಮಾನ್ಸ್ ಮತ್ತು ಧಾರವಾಡದಲ್ಲಿ ಡಿಮಾನ್ಸ್ ಸಹಯೋಗದೊಂದಿಗೆ 18 ವರ್ಷದೊಳಗಿನ ಮಕ್ಕಳಿಗಾಗಿ ಡಿ ಆಕ್ಷನ್ ಪುನರ್ವಸತಿ ಕೇಂದ್ರಗಳನ್ನು ಸ್ಥಾಪಿಸುವುದಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ನೆಕ್ಸ್ಟ್ ಕ್ವಶನ್. 2026-27ನೇ ಸಾಲಿನ ಬಜೆಟ್ನಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವಾಣಿಜ್ಯ ತೆರಿಗೆ ಇಲಾಖೆಗೆ ನಿಗದಿಪಡಿಸಲಾದ ಆದಾಯದ ಸಂಗ್ರಹದ ಗುರಿ ಎಷ್ಟು, ರೆವಿನ್ಯೂ ಟಾರ್ಗೆಟ್ ಎಷ್ಟು ಅಂತ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 1,25,000 ಕೋಟಿಯಷ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ. ಯಾವುದಕ್ಕಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ರಾಜ್ಯದ ಆದಾಯ ಪ್ರಮುಖ ಮೂಲಗಳಾದ ವಾಣಿಜ್ಯ ತೆರಿಗೆ ಇಲಾಖೆಯು 2026-27ನೇ ಸಾಲಿನಲ್ಲಿ 1,25,000 ಕೋಟಿ ಆದಾಯ ಸಂಗ್ರಹವಾಗಬೇಕೆಂದು ಗುರಿ ಹೊಂದಿದೆ. ಇದು ಕಳೆದ ಸಾಲಿಗೆ ಕಂಪೇರ್ ಮಾಡಿದ್ರೆ ಎಷ್ಟು ಅಂದಾಜಿಸಲಾಗಿತ್ತು ಅಂತಂದರೆ 1,08,890 ಕೋಟಿ ಆಗಿರುತ್ತೆ. ಸೊ ಈ ಸತಿ ಇನ್ನೂ ಜಾಸ್ತಿ ಆಗಿದೆ. ಎಷ್ಟು ಅಂದರೆ 1,25,000 ಕೋಟಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. 2026-27ನೇ ಸಾಲಿನಲ್ಲಿ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಯೋಜನೆಗಾಗಿ ಸೆಂಟ್ರಲ್ ಸ್ಕೀಮ್ಸ್ಗೆ ಬರುವ ಅನುದಾನ ಎಷ್ಟು ಅಂತಂದರೆ, ಸೊ 2 ಥರ ಇರುತ್ತೆ. ಸೆಂಟ್ರಲ್ ಸ್ಕೀಮ್ಸ್ ಆಗಿರ್ತವೆ ಮತ್ತು ಸ್ಟೇಟ್ ಸ್ಕೀಮ್ಸ್ ಆಗಿರ್ತವೆ. ದೆನ್ ಆಮೇಲೆ ಸೆಂಟ್ರಲ್ ಪ್ಲಸ್ ಸ್ಟೇಟ್ ಎರಡು ಸೇರಿನೂ ಸ್ಕೀಮ್ಸು ಹ್ಯಾಂಡಲ್ ಮಾಡ್ತಿರ್ತಾರೆ. ಸೊ ಅದರಲ್ಲಿ ಫಸ್ಟ್ ಬಂದು ಸೆಂಟ್ರಲ್ ಸ್ಕೀಮ್ಸ್ಗೆ ಈ ಸತಿ ಸ್ಟೇಟ್ ಗೌರ್ಮೆಂಟ್ಗೆ ಎಷ್ಟು ದುಡ್ಡು ಬಂದಿದೆ ಅಂತಂದರೆ ಈ ಬೇಸ್ ಆನ್ ಬರುತ್ತೆ. ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತಂದರೆ 15,104 ಕೋಟಿ ಕೇಂದ್ರ ಸರ್ಕಾರದಿಂದ ಯೋಜನೆಗಳಿಗೆ ಸೆಂಟ್ರಲ್ ಸ್ಕೀಮ್ಸ್ ಏನಿರುತ್ತಲ್ಲ ಅದಕ್ಕೆ ಅನುದಾನ ಬಂದಿರುವಂಥದ್ದು 15,104 ಕೋಟಿ ಆಗಿರುತ್ತೆ. ರಾಜ್ಯದ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ವಿವಿಧ ಯೋಜನೆಗಳ ಅನುಷ್ಠಾನಕ್ಕಾಗಿ ಬರುವ ಅನುದಾನವನ್ನು 15,104 ಕೋಟಿ ಎಂದು ಅಂದಾಜು ಮಾಡಲಾಗಿದೆ. ನೆಕ್ಸ್ಟ್ ಕ್ವಶನ್. 2026-27ನೇ ಸಾಲಿನ ಬಜೆಟ್ನಲ್ಲಿ ರಾಜ್ಯದ ಒಟ್ಟು ಆದಾಯದ ವೆಚ್ಚ ರೆವಿನ್ಯೂ ಎಕ್ಸ್ಪೆಂಡಿಚರ್. ಸೊ ಇದು ಇಂಪಾರ್ಟೆಂಟು ಕ್ವಶನ್ ಕೇಳ್ತಾರೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅತಿ ಹೆಚ್ಚು ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ನಮ್ಮ ಬಜೆಟಲ್ಲಿ ಕೊಡ್ತಾ ಇರೋದು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಸೊ ಕಡಿಮೆ ಕೊಡ್ತಿದ್ದಾರೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತಂದರೆ ಗ್ಯಾರಂಟೀಸ್ಗೆ ಕೊಡ್ತಿರೋದಾಗಿರ್ಬೋದು ಅಥವಾ ಕೆಲವೊಂದಷ್ಟು ರೆವಿನ್ಯೂ ಯಾವ್ದು ಜನ್ರೇಟ್ ಆಗಲ್ಲ ಆ ಡಿಪಾರ್ಟ್ಮೆಂಟ್ಗೆ ಕೊಡ್ತಿರಲ್ಲ ಅಮೌಂಟು, ಅದನ್ನು ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಎಷ್ಟು ಅಂತಂದರೆ 3,70,00,000 ಕೋಟಿ ಆಗಿರುತ್ತೆ. 3.70 lakh crore ಆಗಿರುತ್ತೆ. ಬಜೆಟ್ನಲ್ಲಿ ಒಟ್ಟು ಆದಾಯದ ವೆಚ್ಚ 3,70,397 ಕೋಟಿ ಅಂತ ನಿರೀಕ್ಷೆ ಮಾಡಲಾಗಿದೆ. ಇಂದು 2025-26ನೇ ಸಾಲಿನಲ್ಲಿ ಎಷ್ಟಿತ್ತು ಅಂತಂದರೆ 3,17,040 ಕೋಟಿ ಅಂತ ಅಂದಾಜು ಮಾಡಲಾಗಿತ್ತು. ಸೊ ಕಂಪೇರ್ ಮಾಡಿದ್ರೆ ಇದು ಸಹ ಜಾಸ್ತಿ ಆಗಿದೆ. ಬೆಂಗಳೂರು ರಸ್ತೆಗಳಲ್ಲಿ ವೈಟ್ ಟ್ರಾಫಿಕ್ಗಾಗಿ ಎಷ್ಟು ಅನುದಾನವನ್ನು ಮೀಸಲಿಡಲಾಗಿದೆ ಅಂತಂದರೆ 3,000 ಕೋಟಿಯನ್ನು ಮೀಸಲಿಡಲಾಗಿದೆ. ಬೆಂಗಳೂರಿನಲ್ಲಿ 450 ಕಿಲೋಮೀಟರ್ ಉದ್ದದ ರಸ್ತೆಗಳು ಕಾಂಕ್ರೀಟ್ ರಸ್ತೆಗಳಾಗಿ ವೈಟ್ ಟ್ರಾಫಿಕ್ ಪರಿವರ್ತಿಸಲು 3,000 ಕೋಟಿಗಳ ಅನುದಾನವನ್ನು ಬಜೆಟ್ನಲ್ಲಿ ನೀಡಲಾಗಿದೆ. ಅಂದರೆ ರಸ್ತೆಗಳ ಬಾಳಿಕೆಯನ್ನು ಹೆಚ್ಚಿಸುವ ಉದ್ದೇಶದಿಂದ. ವೈಟ್ ಟ್ರಾಫಿಕ್ ಅಂತಂದರೆ ರಸ್ತೆಗಳನ್ನು ಚೆನ್ನಾಗಿ ಮಾಡೋದಕ್ಕೆ ಅಥವಾ ರಸ್ತೆಗಳು ಡೆವಲಪ್ ಮಾಡಿ ಇನ್ನೂ ಚೆನ್ನಾಗಿ ಅವು ಬಾಳಿಕೆ ಬರೋದಕ್ಕೋಸ್ಕರ ಅದಕ್ಕಾಗಿ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತಂದರೆ 3,000 ಕೋಟಿ ಆಗಿರುತ್ತೆ. ಸೊ ಇದು ರೆವಿನ್ಯೂ ಎಕ್ಸ್ಪೆಂಡಿಚರಲ್ಲಿ ಬರುತ್ತಾ ಇಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ಬರುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್. ಕಾವೇರಿ 6ನೇ ಹಂತದ ಯೋಜನೆ ಜಾರಿಗೆ ಎಷ್ಟು ಅನುದಾನವನ್ನು ನೀಡಲಾಗಿದೆ? ಎಷ್ಟು ಅನುದಾನವನ್ನು ನಾವು ಕಾವೇರಿ ಒಂದು 6ನೇ ಹಂತದ ಯೋಜನೆಗೆ ದುಡ್ಡು ಕೊಟ್ಟಿದ್ದಾರೆ ಅಂತಂದರೆ 6,939 ಕೋಟಿ ಅಮೌಂಟನ್ನು ಕೊಟ್ಟಿದ್ದಾರೆ. ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶವು ಕುಡಿಯುವ ನೀರು ಸರಬರಾಜು ಮಾಡುವ ಕಾವೇರಿ 6ನೇ ಹಂತದ ಯೋಜನೆ
ಅನುಷ್ಠಾನಕ್ಕಾಗಿ 6,939 ಕೋಟಿ ಅನುದಾನವನ್ನು ನೀಡಲಾಗಿದೆ. 18 ವರ್ಷದೊಳಗಿನ ಟೈಪ್ 1 ಮಧುಮೇಹ ಹೊಂದಿರುವ ಮಕ್ಕಳನ್ನು ಏನನ್ನು ಉಚಿತವಾಗಿ ನೀಡಲು ಈ ಒಂದು ಬಜೆಟಲ್ಲಿ ನೀಡಲಾಗಿದೆ ಅಂತಂದರೆ ಇನ್ಸುಲಿನ್ ಪೆನ್ನನ್ನು ಈ ಸತಿ ಇದು ಮಧುಮೇಹ ಓದ್ತಿರ್ತಾರಲ್ಲ, ಡಯಾಬಿಟೀಸ್ ಟೈಪ್ 1 18 ವರ್ಷಕ್ಕಿಂತ ಕಡಿಮೆ ಇರೋರಿಗೆ ಅವರಿಗೆ ಇನ್ಸುಲಿನ್ ಪೆನ್ನನ್ನು ನೀಡೋದಕ್ಕೆ ಬಜೆಟ್ನಲ್ಲಿ ಅಮೌಂಟನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್. ಕರ್ನಾಟಕ ರಾಜ್ಯದ ಮೊದಲ ಮೆಡಿಕಲ್ ಟೆಕ್ಸ್ಟೈಲ್ ಪಾರ್ಕನ್ನು ಎಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅಂತಂದರೆ ಹುಬ್ಬಳ್ಳಿ. ಈ ಒಂದು ಹುಬ್ಬಳ್ಳಿಯಲ್ಲಿ ರಾಜ್ಯದ ಮೊದಲ ಮೆಡಿಕಲ್ ಟೆಕ್ಸ್ಟೈಲ್ ಪಾರ್ಕನ್ನು ಸ್ಥಾಪಿಸೋದಕ್ಕೆ ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಗಿದೆ. ನೆಕ್ಸ್ಟ್ ಕ್ವಶನ್. ಯಾವ ಕ್ಷೇತ್ರದಲ್ಲಿ ಅಗ್ಗಣ್ಣ ಕನ್ನಡಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ? ಯಾವ ಒಂದು ಕ್ಷೇತ್ರದಲ್ಲಿ ಅಂತಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಜಾರಿಗೆ ತರಲಾಗಿದೆ ಅಗ್ಗಣ್ಣ ಕನ್ನಡಿ ಅನ್ನೋ ಒಂದು ಯೋಜನೆಯನ್ನು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೂ ಒಂದು ಸಚಿವಾಲಯದ ಅಂಡರ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಮಹಿಳೆಯರು ಮತ್ತು ಮಕ್ಕಳಿಗೆ ಸಂಬಂಧಿಸಿದಂತೆ ಒಂದು ಮೇಲ್ವಿಚಾರಣೆ ಮಾಡಿ ರಕ್ಷಣೆಯನ್ನು ಒದಗಿಸೋದಕ್ಕೋಸ್ಕರ ಅಗ್ಗಣ್ಣ ಕನ್ನಡಿ ಯೋಜನೆಯನ್ನು ಜಾರಿಗೊಳಿಸಲು ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ನೆಕ್ಸ್ಟ್ ಕ್ವಶನ್. ಶ್ರಮಶಕ್ತಿ ಯೋಜನೆಯಡಿಯಲ್ಲಿ ಏನನ್ನು ಒದಗಿಸಲಾಗುವುದು ಅಂತಂದರೆ ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ನಿರುದ್ಯೋಗಿಗಳಿಗೆ ವೇತನನ, ಇಲ್ಲ ಸಂಘಟಿತೇತರ ಕಾರ್ಮಿಕರಿಗೆ ಕೌಶಲ್ಯ ಅಭಿವೃದ್ಧಿ ಮತ್ತು ಆರ್ಥಿಕ ಸಬಲೀಕರಣನ, ಇಲ್ಲ ರೈತರಿಗೆ ಸಾಲನ, ಇಲ್ಲ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ತರಬೇತಿ ನೀಡೋದಕ್ಕೋಸ್ಕರ ಶ್ರಮಶಕ್ತಿ ಯೋಜನೆಯನ್ನು ಜಾರಿಗೊಳಿಸಿದಾರ ಅಂತಂದರೆ ಸಂಘಟಿತ ಏತರ ಕಾರ್ಮಿಕರು ಇರ್ತಾರಲ್ಲ ಅವರಿಗೆ ಕೌಶಲ್ಯ ಅಭಿವೃದ್ಧಿ ಮತ್ತು ಆರ್ಥಿಕ ಸಬಲೀಕರಣಕ್ಕಾಗಿ ಈ ಒಂದು ಶ್ರಮಶಕ್ತಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಸಂಘಟಿತೇತರ ಕಾರ್ಮಿಕರು ಕೌಶಲ್ಯ ಅಭಿವೃದ್ಧಿ ಮತ್ತು ಆರ್ಥಿಕ ಸಬಲೀಕರಣ ಆ ಒಂದು ಇವರಿಗೆ ಈ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಯೋಜನೆ ಹೆಸರು ಶ್ರಮಶಕ್ತಿ. ಯಾವ ಒಂದು ಇದಕ್ಕೆ ಸಂಬಂಧಿಸಿದೆ ಅಂತಂದರೆ ಸಂಘಟಿತ ಏತರ ಕೌಶಲ್ಯ ಅಭಿವೃದ್ಧಿ ಮತ್ತು ಆರ್ಥಿಕ ಸಬಲೀಕರಣ. ಯಾವ ಒಂದು ಇಲಾಖೆ ಅಂಡರಲ್ಲಿ ಬರುತ್ತೆ ಅಂತಂದರೆ ಕಾರ್ಮಿಕ ಇಲಾಖೆ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವಶನ್. ಮಹಾತ್ಮ ಗಾಂಧಿ ನೇತೃತ್ವದ ಐತಿಹಾಸಿಕ ದಂಡಿ ಯಾತ್ರೆಯ ನೆನಪಿಗಾಗಿ ರಾಜ್ಯದಲ್ಲಿ ಎಷ್ಟು ಸ್ಥಳಗಳ ದಂಡಿ ಸ್ಮೃತಿ ವನವನ್ನು ನಿರ್ಮಿಸಲು ಈ ಒಂದು ಬಜೆಟಲ್ಲಿ ಘೋಷಣೆ ಮಾಡಲಾಗಿದೆ ಅಂತಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪಕ್ಕಾ ಕೊಡ್ತಾರೆ ನೆಕ್ಸ್ಟ್ ಎಕ್ಸಾಮ್ಸಲ್ಲಿ. ಎಷ್ಟು ಅಂತಂದರೆ 75 ಸ್ಥಳಗಳು. ಓಕೆ. ಗಾಂಧೀಜಿಯವರ 150ನೇ ಜಯಂತಿಯ ಸಂದರ್ಭದಲ್ಲಿ ರಾಜ್ಯದ 75 ಸ್ಥಳಗಳಲ್ಲಿ ದಂಡಿ ಸ್ಮೃತಿ ವನ ಒಂದು ನಿರ್ಮಿಸೋದಕ್ಕೋಸ್ಕರ ಬಜೆಟ್ನಲ್ಲಿ ಅಮೌಂಟನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್. ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ. ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಗೆ ಎಷ್ಟು ದುಡ್ಡನ್ನು ಕೊಟ್ಟಿದ್ದಾರೆ ಅಂತಂದರೆ 100 ಕೋಟಿ ಆಗಿರುತ್ತೆ. ಕೃಷಿ ಕ್ಷೇತ್ರದ ವಿಸ್ತರಣೆ ಅಭಿವೃದ್ಧಿಗೆ ಮತ್ತು ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಅಡಿಯಲ್ಲಿ 100 ಕೋಟಿ ಅನುದಾನವನ್ನು ಕೊಡಲಾಗಿದೆ. 2026-27ನೇ ಸಾಲಿನಲ್ಲಿ ಶಿಶು ಅಭಿವೃದ್ಧಿ ಯೋಜನೆಗಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ಎಷ್ಟು ಅಮೌಂಟನ್ನು ನೀಡಲಾಗಿದೆ, ಅನುದಾನವನ್ನು ನೀಡಲಾಗಿದೆ ಅಂತಂದರೆ 2,300 ಕೋಟಿ ಆಗಿರುತ್ತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕ್ಷೇತ್ರದ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯವಾಗಲಿ ಅಂತ ಹೇಳಿ 2,300 ಕೋಟಿಯಷ್ಟು ಅಮೌಂಟನ್ನು ಈ ಸತಿ ಬಜೆಟಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಯೋಜನೆಯಡಿಯಲ್ಲಿ 800
KPS ಶಾಲೆಗಳ ಅಭಿವೃದ್ಧಿಗೆ ಒಟ್ಟು ಎಷ್ಟು ಅಮೌಂಟನ್ನು ಕೊಟ್ಟಿದ್ದಾರೆ ಅಂತಂದರೆ 3,900 ಕೋಟಿ ಆಗಿರುತ್ತೆ. ಉತ್ತಮ ಕಲಿಕೆ ಮತ್ತು ಉಜ್ವಲ ಭವಿಷ್ಯ ಯೋಜನೆ ಅಡಿಯಲ್ಲಿ. ಇಂಪಾರ್ಟೆಂಟ್ ಇದೂನು. ಈ ಒಂದು ಯೋಜನೆ ಅಡಿಯಲ್ಲಿ ಎಷ್ಟು ಶಾಲೆಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಅಂತಂದರೆ 800 ಶಾಲೆಗಳನ್ನು. ಕಳೆದ 3 ವರ್ಷಗಳಲ್ಲಿ ಈ ಯೋಜನೆಯಲ್ಲಿ 800 ಸರ್ಕಾರಿ ಶಾಲೆಗಳನ್ನು ಕರ್ನಾಟಕದ ಪಬ್ಲಿಕ್ ಸ್ಕೂಲ್ಗಳಾಗಿ ಅಭಿವೃದ್ಧಿಪಡಿಸಲು 3,900 ಕೋಟಿಯನ್ನು ವೆಚ್ಚ ಮಾಡಲಾಗುವುದು ಅಂತ ಸಿದ್ದರಾಮಯ್ಯವರು ಈ ಸತಿ ಬಜೆಟಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳ ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ಏರಿಸಲು ಯಾವ ಬ್ಯಾಂಕ್ ಸಹಯೋಗದೊಂದಿಗೆ 500 ಶಾಲೆಗಳ ಅಭಿವೃದ್ಧಿಪಡಿಸಲಾಗುವುದು ಅಂತಂದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಇದು ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್. ಕರ್ನಾಟಕ ಸರ್ಕಾರದಲ್ಲಿ ಸರ್ಕಾರಿ ಶಾಲೆಗಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುಣಮಟ್ಟದಲ್ಲಿ ಒಂದು ಏರಿಸೋದಕ್ಕೋಸ್ಕರ ಯಾವ ಬ್ಯಾಂಕ್ ಸಹಯೋಗದೊಂದಿಗೆ 500 ಶಾಲೆಗಳನ್ನು ಅಭಿವೃದ್ಧಿಪಡಿಸ್ತೀವಿ ಅಂತ ಯಾವ ಒಂದು ಬ್ಯಾಂಕಲ್ಲಿ ಬರ್ಜ್ ಮಾಡಿ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಿದ್ದಾರೆ ಅಂತಂದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿರುತ್ತೆ. ಇದರದ್ದು ಈ ಯೋಜನೆಯ ಹೆಸರೇನು ಅಂತಂದರೆ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಅಂತೇಳಿ. ಎಷ್ಟು ಶಾಲೆಗಳಂದರೆ 500 ಶಾಲೆಗಳಾಗಿರುತ್ತೆ. ಯಾವ ಬ್ಯಾಂಕ್ ಸಹಯೋಗದೊಂದಿಗೆ ಅಂದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸಹಯೋಗದೊಂದಿಗೆ. ನೆನ್ಪಿಟ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಕ್ವಶನ್, 2026-27ನೇ ಸಾಲಿನ ಬಜೆಟ್ನ ಪ್ರಕಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳು ಎಷ್ಟು ಪ್ರಯೋಗಾಲಯಗಳು ಮತ್ತು ತರಗತಿಗಳನ್ನು ಸ್ಥಾಪಿಸಲಾಗುವುದು ಅಂತಂದರೆ 3,000 ಆಗಿರುತ್ತೆ. ಅದೇ ಸರ್ಕಾರಿ ಶಾಲೆಗಳಿಗೆ ಈ ಒಂದು ಪ್ರಯೋಗಾಲಯವನ್ನು ಒದಗಿಸ್ತೀವಿ ಅಂತ ಹೇಳಿ ಈ ಸತಿ ಬಜೆಟಲ್ಲಿ ಅಮೌಂಟನ್ನು ಕೊಟ್ಟಿದ್ದಾರೆ. 2026-27ನೇ ಸಾಲಿನಲ್ಲಿ ಗ್ರಾಮೀಣ ಕ್ರೀಡಾ ಪ್ರತಿಭೆಗಳು ಯಾರಿರ್ತಾರಲ್ಲ ಅವ್ರನ್ನ ಗುರುತಿಸೋದಕ್ಕೋಸ್ಕರ ಯಾವ ಒಂದು ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಅಂತಂದರೆ ಕ್ರೀಡಾ ಚೇತನ ಯೋಜನೆ. ಇದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಡಿಯಲ್ಲಿ ಹೊಸ ಕ್ರೀಡಾ ಚೇತನ ಯೋಜನೆಯನ್ನು ಜಾರಿಗೊಳಿಸೋದಕ್ಕೆ ಗ್ರಾಮೀಣ ಭಾಗದ ಕ್ರೀಡಾ ಪ್ರತಿಭೆಗಳು ಯಾರಿರ್ತಾರೋ ಅವ್ರನ್ನ ಗುರುತಿಸೋದಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಕ್ರೀಡಾ ಚೇತನ ಯೋಜನೆ. ನೆಕ್ಸ್ಟ್ ಕ್ವಶನ್, ಕೌಶಲ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಮುಂದಿನ 5 ವರ್ಷಗಳಲ್ಲಿ ಎಷ್ಟು ಮಂದಿ ಯುವಕರಿಗೆ ತರಬೇತಿ ನೀಡುವ ಗುರಿಯನ್ನು ಹೊಂದಲಾಗಿದೆ ಅಂದರೆ 5 ಲಕ್ಷ. ಕೌಶಲ್ಯ ಕರ್ನಾಟಕ ಯುವಕರಿಗೆ ಉದ್ಯೋಗಾವಕಾಶವನ್ನು ಹೆಚ್ಚಿಸೋದಕ್ಕೋಸ್ಕರ. ಸೊ ಇದು ಕ್ವಶನ್ ಕೇಳಬಹುದು. ಯುವಕರಿಗೆ ಉದ್ಯೋಗಾವಕಾಶವನ್ನು ಹೆಚ್ಚಿಸೋದಕ್ಕೋಸ್ಕರ ಕೌಶಲ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಮುಂದಿನ 5 ವರ್ಷಗಳಲ್ಲಿ 5 ಲಕ್ಷ ಮಂದಿ ಯುವಕರಿಗೆ ತರಬೇತಿ ನೀಡಲಾಗುವುದು ಅಂತ ಗುರಿ ಹಾಕ್ಕೊಂಡಿದ್ದಾರೆ. ಅಂದರೆ ಒಂದು ವರ್ಷಕ್ಕೆ 1 ಲಕ್ಷ ಮಂದಿ ಅಂತ ಕನ್ಸಿಡರ್ ಆಗುತ್ತೆ. 2026-27ನೇ ಸಾಲಿನ ಬಜೆಟ್ನಲ್ಲಿ ಸಾಮಾಜಿಕ ನ್ಯಾಯ, ದಲಿತ ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ನೀಡಲಾಗಿರುವಂತಹ ಅಮೌಂಟ್ ಎಷ್ಟು ಅಂತಂದರೆ 41,592 ಕೋಟಿ ಆಗಿರುತ್ತೆ. ಸಾಮಾಜಿಕ ನ್ಯಾಯದ ಕುರಿತು ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಲಿತ ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ 2026-27ನೇ ಸಾಲಿನಲ್ಲಿ 41,592 ಕೋಟಿಯನ್ನು ನಾವು ಮೀಸಲಿಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್, ರಾಜ್ಯದ ಮೊದಲ ಡೇಟಾ ಸೆಂಟರ್ ಪಾರ್ಕನ್ನು ಎಲ್ಲಿ ಸ್ಥಾಪಿಸಲಾಗುವುದು ಅಂದರೆ ಧಾರವಾಡದಲ್ಲಿ ಸ್ಥಾಪಿಸಲಾಗುವುದು. ಸೊ IT ಸೆಕ್ಟರಲ್ಲಿ ಬೆಳವಣಿಗೆ ಆಗೋದಕ್ಕೋಸ್ಕರ ಧಾರವಾಡದಲ್ಲಿ ರಾಜ್ಯದ ಮೊದಲ ಡೇಟಾ ಸೆಂಟರ್ ಪಾರ್ಕನ್ನು ಸ್ಥಾಪಿಸಲಾಗುವುದು ಅಂತ ಹೇಳಿ ಈ ಸತಿ ಬಜೆಟಲ್ಲಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಲಾಗಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದು ಹೇಳೋದಾದರೆ ಯಾವ್ಯಾವ ಇಲಾಖೆಯಿಂದ ಇನ್ನೂ ಕ್ವಶನ್ಸ್ ರೈಸ್ ಆಗಬಹುದು ಅಂತ ಹೇಳೋದಾದರೆ, ನೆಕ್ಸ್ಟು ಇಲಾಖೆಯವರ ಕಂದಾಯ, ಪೊಲೀಸ್, ನ್ಯಾಯ, ಕೃಷಿ ಮತ್ತು ಮಹಿಳಾ ವಸತಿ ಇತ್ಯಾದಿಗಳಲ್ಲಿ ಬಜೆಟ್ನಲ್ಲಿ ಕ್ವಶನನ್ನು ಕೇಳಬಹುದು. ಆಲ್ಮೋಸ್ಟ್ ಎಲ್ಲ ಕ್ವಶನನ್ನು ಇದರಲ್ಲೇ ಕವರ್ ಮಾಡಿದಿರಿ, ಯಾವುದ್ಯಾವ್ದು ಇಂಪಾರ್ಟೆಂಟು ಅದು. ಸೊ ಅದು ಬಿಟ್ಟು ರಿವೈಸ್ ಮಾಡ್ಕೊಳ್ಳೋದಾದರೆ ಯಾವುದ್ಯಾವ್ದು ಯಾವುದ್ರ ಮೇಲೆ ಕ್ವಶನ್ ಬರ್ಬೋದು ಅಂತಂದರೆ ನರ್ಸರಿ ಬಗ್ಗೆ ಅದು ಕ್ವಶನ್ ಹೇಳಿದ್ದೀನಿ, ಮತ್ತು ಶಿಕ್ಷಕಿ ಚೆನ್ನಮ್ಮ ಅವ್ರ ಬಗ್ಗೆ ಇಂಪಾರ್ಟೆಂಟ್ ಅವ್ರದ್ದು ಬಗ್ಗೆ ಹೇಳಿದ್ದೀನಿ. ಸೊ ಅದ್ರ ಬಗ್ಗೆ ಕ್ವಶನ್ಸ್ ಬರಬಹುದು. ಸೊ ಇಷ್ಟೆಲ್ಲನೂ ಬಜೆಟ್ಗೆ ಸಂಬಂಧಿಸಿದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತವೆ. ಸೊ ನೆಕ್ಸ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಎಷ್ಟು ಅಮೌಂಟನ್ನು ಕೊಟ್ಟಿದ್ದಾರೆ ಬಜೆಟಲ್ಲಿ ಅನ್ನೋದನ್ನು ಕಮೆಂಟ್ ಮಾಡಿಬಿಟ್ಟು ಆನ್ಸರ್ ಮಾಡಿ. ದೆನ್ ಈ ವಿಡಿಯೋ ಇಷ್ಟ ಆಗಿದ್ದರೆ
ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಫಾರ್ ಯು ವಾಚಿಂಗ್.